ಫ್ರೆಂಡ್ಸ್, ಎಲ್ರಿಗೂ ಗುಡ್ ನೈಟ್ ಹೇಳೋ ಟೈಮಲ್ಲಿ ನಾನು ಹಾಯ್ ಹೇಳ್ತಾ ಇದ್ದೀನಿ. ಜೋರು ಮಳೆ ಬರ್ತಾ ಇದೆ. ಟೈಮ್ ಆವಾಗಲೇ 12:14 ನೋಡಿ, 12:14 ಆಗೋಯ್ತು. ಮನೆಗೆ ಹೋಗೋದು ಇಷ್ಟೊತ್ತಿಗೆ. ಮೊದಲೇ ನೆಗಡಿ ಇತ್ತು ನನಗೆ ಒಂದು ವಾರದಿಂದನೂ. ಬೇಜಾರಾಗ್ಬಿಟ್ಟೈತೆ ನೋಡಿ. ಮಳೆ ಕಮ್ಮಿನೇ ಆಗಿಲ್ಲ, ಹೆಚ್ಚು ಕಮ್ಮಿ ಮಳೆ ಸ್ಟಾರ್ಟ್ ಆಗಿದೆ 11 ಕಾಲಲ್ಲಿ ಸ್ಟಾರ್ಟ್ ಆಗಿರೋದು. ಕರೆಕ್ಟಾಗಿ 1 ಅವರ್ ಆಯಿತು. 1 ಅವರಿಂದ ಹಿಂಗೆ ಬರ್ತಾಯಿದೆ, ಕಮ್ಮಿನೇ ಆಗ್ತಾಯಿಲ್ಲ. ಮೊದಲೇ ನಂಗೆ ಒಂಥರ ನೆಗಡಿ ಜಾಸ್ತಿ ಆಗಿದೆ. ಎಲ್ಲಿ ಮಲಗ್ಬಿಡ್ತೀನಿ ಅಂತ ಭಯ. ಏನು ಮಾಡೋದು. ಈ ಯಾವ ಆಟೋಗಳು ಸಿಗಲ್ಲ. ಗಾಡಿನ ಒಳಗಡೆ ಹಾಕೋಕ್ಕೂ ಆಗಲ್ಲ. ಗೇಟು ಲಾಕ್ ಆಗಿಬಿಟ್ಟಿದೆ, ಒಳಗಡೆಯಿಂದ ಲಾಕ್ ಮಾಡ್ಕೊಂಡ್ಬಿಡ್ತಾರಲ್ಲಿ. ಗೇಟ್ ಇದೆ, ಮೇನ್ ಗೇಟ್ ಇದೆ ಒಂದು, ಅಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ನಿಲ್ಸಿ ಹೋಗ್ಬೋದು. ಅದ್ರ ಆಟೋದಲ್ಲಿ ತಾನೇ ಇಷ್ಟದಲ್ಲಿ ಹೆಂಗೆ ಹೋಗೋಕ್ಕಾಗತ್ತೆ. ಈಗಾದರೂ ಸ್ವಲ್ಪ ಹತ್ರನಾರು ಮನೆ ಮಾಡ್ಕೊಂಡಿದ್ದೀನಿ ವಾಕಬಲ್ ಡಿಸ್ಟೆನ್ಸಲ್ಲಿ. ಮೊದಲು ಮೇಟ್ಕಳ್ಳಿಗಲ್ಲಿ ಓಡಾಡಬೇಕು ಅಂತ ಮೇಟ್ಕಳ್ಳಿಲಿತ್ತು ಮನೆ ಅವಾಗ. ಈಗ 1 ವರ್ಷದ ಹಿಂದೆ ಡೈಲಿ ಅಲ್ಲಿಗೆ ಓಡಾಡ್ತಾ ಇದ್ದೆ. ಸಾಕಾಗ್ಬಿಡೋದು. ಅದು 11:15 ಕ್ಲೋಸ್ ಮಾಡ್ತಾ ಇದ್ದಿದ್ದು. ಮನೆಗೆ ಹೋಗೋಷ್ಟು 20 ನಿಮಿಷ ಬೇಕಿತ್ತು. 6 ಕಿಲೋಮೀಟರು, 20 ನಿಮಿಷ, 1/4 ಗಂಟೆ 20 ನಿಮಿಷ ಬೇಕಿತ್ತು ನನಗೂ ಹೋಗೋಕ್ಕೆ. ಆದರೆ ಎಷ್ಟು ಭಯ ಆಗುತ್ತಲ್ವ, ಒಬ್ಬರಷ್ಟೊತ್ತಲ್ಲೆಲ್ಲ ಓಡಾಡೋಕ್ಕೆ ಭಾರಿ ಕಷ್ಟ ಆಗೋದು. ಈಗ ಹತ್ರ ಮಾಡ್ಕೊಂಡಿದ್ದೀನಿ. ಅಂತೂ 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಮ್ಮ ಮನೆಗೆ. 1 ಕಿಲೋಮೀಟ್ರ್ ಅಷ್ಟು ಆಗುತ್ತೆ ನೋಡಿ. ಮಳೆ ಬಿಟ್ಟೇ ಇಲ್ಲ ಹೋಗೋಕ್ಕೆ. ಏನು ಮಾಡೋದು. ಇಷ್ಟೊತ್ತಲ್ಲಿ ರಾತ್ರಿ ಟೈಮಲ್ಲಿ ಹೆಣ್ಮಕ್ಳುಗಳು ಓಡಾಡೋಕ್ಕೂ ಸ್ವಲ್ಪ ಭಯ. ನನಗೆ ಎಷ್ಟೇ ಧೈರ್ಯವಾಗಿದ್ರೂ ಭಯ ಅನ್ನೋದೊಳಗಡೆ ಇದ್ದೇ ಇರುತ್ತೆ ಆಯಿತಾ. ಆದ್ರೂ ಧೈರ್ಯ ಮಾಡ್ಕೊಂಡು ಓಡಾಡ್ತೀನಿ. ಅದಕ್ಕೂ ಗ್ರೇಟ್ ಅನ್ಬೇಕು. ನಾನೇ ಗ್ರೇಟ್ ಅನ್ಕೋತೀನಿ ಅನ್ನೋದು ಸರಿ. ಒಬ್ಬಳೇ ಓಡಾಡ್ತೀನಿ, ಏನು ಭಯ ಏನಿಲ್ಲ ಆ ಥರ ಏನು. ಕೆಲವು ಅನುಭವಗಳು ನಾನು ಮೇಟ್ಕಳ್ಳಿಲಿ ಓಡಾಡ್ಬೇಕಾದ್ರೆ, ಮೇಟ್ಕಳ್ಳಿಲಿದ್ದ ಮನೆಯಿಂದ ಇಲ್ಲಿಗೆ ಓಡಾಡ್ಬೇಕಾದ್ರೆ ಸ್ವಲ್ಪ ಕೆಟ್ಟ ಅನುಭವಗಳಾಗಿದ್ದಾವೆ. ಯಾವ ಥರ ಅಂತಂದರೆ ನೆಗೆಟಿವ್ ಥರ ತುಂಬ ಸರಿ ಆಗಿದೆ. ಆ ಥರ ತುಂಬ ಸರಿ ಆಗಿದೆ. ಮುಂದೆ ಒಂದೊಂದು ಸರಿ ಹೇಳ್ತೀನಿ ನಿಮ್ಮ ಹತ್ರ. ಸಖತ್ತು ನೆಗೆಟಿವ್ ಥರನೇ ತುಂಬ ಸರಿ ಏನೋ ಒಂಥರ ಅನ್ಸೋದು, ಏನೋ ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲಿಗೆ ಓಡಾಡ್ಬೇಕಾದ್ರೆ. ಇಲ್ಲಿ ಹತ್ತಿರದಲ್ಲೇ ಮನೆ ಮಾಡ್ಕೊಂಡಿದ್ದಾಗಿ ಒಂದು ಥರನೂ ಒಂದು ದಿನವೂ ಕೆಟ್ಟದಾಗಿ ನನಗೆ ಅನುಭವ ಆಗಿದೆ. ಅಲ್ಲಿ ಮಳೆ ನಿಂತ್ಬಿಟ್ರೆ ಬೇಗ ಹೋಗೋಕ್ಕೆ ಸರಿ ಹೋಗುತ್ತೆ. ನಾಳೆ ಬೇರೆ ಸುರೇಶಣ್ಣ ನೋಡೋಕೆ ಹೋಗಬೇಕು. ಸುರೇಶಣ್ಣಂಗೆ ಬೇರೆ ಹುಷಾರಿಲ್ಲ. ನಿನ್ನೆನೇ ಹೋಗಬೇಕಿತ್ತು. ನಿನ್ನೆ ನನಗೆ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಅದು ಹೇಳಿದ್ನಲ್ಲ, ಸ್ವಲ್ಪ ನೆಗಡಿ ಕೆಮ್ಮು ನೆಗಡಿ ಜಾಸ್ತಿ ಇತ್ತು. ಕೆಮ್ಮೇನು ಅಷ್ಟಿರಲಿಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನು. ನೆಗಡಿ ಜಾಸ್ತಿ ಆಗಿದ್ದರಿಂದ ಯಾವ ಕೆಲಸ ಮಾಡೋಕ್ಕೂ ಮೂಡಿರ್ತಿರ್ಲಿಲ್ಲ. ಸಾಲದಕ್ಕೆ ವ್ಲಾಗ್ಗಳು ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗ್ತಾಯಿಲ್ಲ. ನಂಗೆ ಹಂಗಾಗ್ಬಿಟ್ಟಿದೆ. ನಂಗೆ ಟೈಮೇ ಸಿಗೋಲ್ಲ, ಟೈಮೇ ಇಲ್ಲ ಹೇಳ್ಬೇಕಂದ್ರೆ. ಬೇಜಾರಾಗ್ಬಿಟ್ಟಿದೆ. ಸ್ವಲ್ಪ ನೋಡೋಕ್ಕೂ ಹೋಗೋಕ್ಕಾಗಲಿಲ್ಲ. ನಾಳೆನಾದರೂ ಮಿಸ್ ಮಾಡಿದ್ರೆ ಬೆಳಗ್ಗೆನೇ ಎದ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸದ್ಯ ಮಳೆ ನಿಂತುಬಿಟ್ರೆ ಹೊರಡೋಕ್ಕೆ ಸರಿ ಹೋಗುತ್ತೆ. ಮಳೆ ನಿಲ್ಲಿಲ್ಲ ಅಂದ್ರೆ ಭಾರಿ ಕಷ್ಟ. ನೋಡಿ ಟೈಮ್ ನೋಡಿ ಈಗ ಎಷ್ಟಾಯಿತು ಅಂತ. 12:20, 12:17 ಈಗ. ಇಷ್ಟೊತ್ತಲ್ಲಿ ಯಾವ ಹೆಂಗಸ್ರುಗಳಿಗೆ ಓಡಾಡ್ತಾರೆ ಅಂತೂ ಹಿಂಸೆನೆ, ಭಯ. ಮಳೆ ಬರ್ತಾನೆ ಇದೆ. ಕಾಣಿಸ್ತಾ ಇಲ್ಲ ಅಷ್ಟೇ, ಕತ್ಲೆಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಮಳೆ ಜೋರೇ ಇದೆ. ಹೋಗೋಕ್ಕೆ ಹಿಂಸೆ. ಸುಮ್ಮನೆ ಅಷ್ಟೊಂದು ಮಳೇಲಿ ನೆನ್ಕೊಂಡು ಹೋಗೋದಕ್ಕಿಂತ 1/4 ಗಂಟೆ 20 ನಿಮಿಷ ವೆಯ್ಟ್ ಮಾಡಿ 1 ಗಂಟೆ ಆದರೂ ಪರವಾಗಿಲ್ಲ ಓಡಾಡ್ತೀನಿ. ನನಗೇನು ಆ ಥರ ತೀರಾ ಭಯ ಇಲ್ಲ. ತುಂಬ ದೂರದಲ್ಲಿ ಮೇಟ್ಕಡೆಗೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಭಯ ಆಗ್ತಾಯಿತ್ತು. ಸುಮ್ಮನೆ ಹಾಕಿ ಸುಳ್ಳು ಹೇಳೋದು. ಒಳಗಡೆ ಸಖತ್ ಭಯ ಆಗೋದು. ಆದರೂ ತೋರಿಸ್ಕೊತಾ ಇರಲಿಲ್ಲ. ತೋರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ನಮ್ಗೆ ನಾವೇ ಕಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಳಗಡೆಯಿಂದನೇ ಧೈರ್ಯ ಮಾಡ್ಕೊಂಡು ಹೊರಟ್ಬಿಡುವೆ. ಯಾವುದೇ ಕಾರಣಕ್ಕೂ ಭಯ ಇದ್ರೂ ಕೂಡ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲೂ ಕೂಡ. ಅದೊಂದು ಅಡ್ವಾಂಟೇಜು. ಭಯನ ಯಾರ ಹತ್ರನೂ ಎಲ್ಲೂ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ಅದು ಸೇಫ್ಟಿ. ಭಯನ ತೋರಿಸ್ಕೊಳ್ದೇ ಇರೋದೇ ಒಂದು ದೊಡ್ಡ ಸೇಫ್ಟಿ ನಮ್ಗೆ ಹೇಳ್ಬೇಕಂದ್ರೆ. ಸದ್ಯ ಜರ್ಕಿನ್ ಇಲ್ಲ ಅಂದ್ಕೊಂಡೆ. ಜರ್ಕಿನ್ ಮನೇಲೇ ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡೆ. ಬರೀ ಕಾಟನ್ ಜರ್ಕಿನ್ ಒಂದು ತಂದಿದ್ದೀನಿ ಅಂತ ಅಂದ್ಕೊಂಡೆ. ಸದ್ಯ ಇದಿರೋದು ನನ್ನ ಪುಣ್ಯ. ಯಾಕಂದರೆ ಇದಿದ್ದರೆ ಯಾವಾಗಲೂ ಎಷ್ಟೇ ಮಳೆ ಇದ್ರೂ ಹೋಗ್ಬಿಡ್ಬೋದು. ಸದ್ಯ ಹಾಕ್ಕೊಂಡು ಹೊರಟುಬಿಡ್ತೀನಿ. ಯಪ್ಪ, ಇನ್ನೂ ಕಾಯೋಕ್ಕಾಗಲ್ಲ. ಟೈಮ್ ಆಯ್ತು ಈಗ. ಹೆಚ್ಚು ಕಮ್ಮಿ 12:15 ಆಗೋಯ್ತು. ಮನೆಗೆ ಹೋಗಿ ನಾನು ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ನೋಡಿ ಈ ರೀತಿ ಪ್ಯಾಕಾಗಿ ಹೋಗ್ತಾ ಇದ್ದೀನಿ. ಈ ರೀತಿ ಹೋಗೋದ್ರಿಂದ ಅಷ್ಟಾಗಿ ನೆನೆಯಲ್ಲ ಬಿಡಿ ಅಲ್ವಾ. ಈಗ ಸದ್ಯ ಮನೆಗೆ ಸೇರ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮೋಟ್ರನ್ನೆಲ್ಲ ಆಫ್ ಮಾಡಾಯ್ತು. ಇವಾಗ ಕೀ ಎತ್ಕೊಂಡು ಹೊರಡಬೇಕು. ಮಳೆ ಬರ್ತಾನೆ ಇದೆ. ಹೆಂಗಪ್ಪ ಹೋಗೋದು. ಅಯ್ಯಪ್ಪ, ಮಳೆಯಲ್ಲಿ ನೆನೆಯೋದು ಅಂದರೆ ಅದು ಈ ಚಳಿನಲ್ಲಿ ಭಾರಿ ಹಿಂಸೆ. ಊಟ ಮಾಡಿದ್ರೆ ಎಲ್ಲರೂ ಸರಿ ಆಯಿತು, ಮಲ್ಕೊಳ್ರಿ. ಟೈಮ್ ಆಯ್ತು. ಏನು ಮಳೆನೇ ಕಮ್ಮಿ ಆಗಿರಲಿಲ್ಲ. 11 ಕಾಲಲ್ಲಿ ಹಿಡ್ದಿರೋ ಮಳೆ
ಅಯ್ಯೋ ಮಧ್ಯಾಹ್ನ ಬಿಟ್ಟಾಕು, ಹಿಂಗೆ ರಾತ್ರಿ ಟೈಮು ಇಟ್ಕೊಂಡ್ಬಿಟ್ರೆ ಓಡಾಡೋಕೆ ಹಿಂಸೆ ಇರ್ತಿತ್ತು ನನಗೆ. 1 ಗಂಟೆ ತನಕ ಕಾಯೋಣ ಅನ್ಕೊಂಡೆ ತಗಡೆ. ಮೊದಲೇ ಚಳಿ ಇತ್ತ, ಮೊದಲೇ ನೆಗಡಿ ಬೇರೆ ಆಗಿತ್ತಲ್ಲ, ಮತ್ತು ಮಳೆ ನೆನ್ಕೊಂಬಂದ್ರೆ ಎಲ್ಲಪ್ಪ ಶೀತ ಆಗಿ ಮತ್ತೆ ಮಲಗ್ತೀನಿ ಅಂದ್ಕೊಂಡೆ. ಈಸ್ಕೊಂಡು ಮೂಳೆ ಥರ ಇತ್ತ. ಮೂಳೆ ಥರ ನಾನೇ 2 ಪೀಸ್ ಹಾಕ್ಕೊಂಡಿದ್ದೆ ಬೆಳಗ್ಗೆ. ಅದು ಬರೀ ಲಿವರ್ ಗುಂಡ್ಕಾಯಿನ ತಂದಿತ್ತು ನಿಮ್ಮ ಅಪ್ಪ 2. ಕಾಬಾಂಡ್ ಮನುಬಾಂಡ್ ನಿಜ ಅಲ್ವಾ? ಚಳಿ ಚಳಿ ಇಷ್ಟೊತ್ತಲ್ಲೇ ಹಾರ ಹಿಂಗೆ ಓಡಾಡ್ತಾರೆ ಹೆಂಗಸರುಗಳು, ಅದಕ್ಕೆ ಹೇಳಿದ್ದು ನಾವು ಗ್ರೇಟ್ ಅಂತ. ನಿಜ ಅಲ್ವಾ? ಮನೆಯಿಂದ ಈಚೆ ಕಡೆ ಬರೋಕ್ಕೆ ಭಯ ಪಡ್ತಾರೆ ಪಾಪ. ಏನು ಹೇಳು? ಗ್ರೇಟೆಸ್ಟ್ ಅದಕ್ಕೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ನಿಜ ಅಲ್ವಾ? ಆಯ್ತಪ್ಪಿ ಮಲ್ಕೋ, ಗುಡ್ ನೈಟ್. ಮಲ್ಕೋ ಬಾ. ಇವತ್ತು ಅವಳಿಗೆ ಏನಪ್ಪಿ ಕ್ಯಾಮ್ರಾನವ ಸರ್ಚ್ ಮಾಡಿದಿ ಯಾವ ಕ್ಯಾಮ್ರಾ ಅಂತ? ಯಾವ ಕ್ಯಾಮ್ರಾ ತರ್ತೀಯ? ಕೇಳಿದ್ ಸಿಗ್ಬೇಕಲ್ಲ, ಅಲ್ಲಿ ನೋಡ್ಬೇಕು. ಅವಳಿಗೆ ಕ್ಯಾಮ್ರಾ ಬೇಕಂತ ಕ್ಯಾಮ್ರಾ ತಗೊಳೋದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ. ಆಯ್ತಾ? ಅವಳು ವೀಡಿಯೋಸ್ಗಳು ಮಾಡ್ತಾಳಂತೆ. ವ್ಲಾಗ್ಸ್ಗಳು ಮಾಡ್ತೀಯಪ್ಪ? ವ್ಲಾಗ್ಸ್ಗಳು ಮಾಡಕ್ತಾನೆ ನೀನು ತಗೋತಾ ಇರೋದು? ವ್ಲಾಗು ಅಡ್ವೆಂಚರು ಹೇಳ್ಬಾರ್ದು, ನಾನು ಯಾರಿಗೂ ಹೇಳಿಲ್ಲ. ನೀನು ಮಾಡಿದ್ಮೇಲೆ ಹೇಳ್ಬೇಕು, ಮಾಡಕ್ಕೆ ಮುಂಚೆ. ಆಯ್ತಾಯ್ತು. ಯಾವ್ದಾರು ಕಾಡಿಗೆ ಹೋಗ್ಬಿಡು. ಹೋಗ್ತೀನಿ ಅದಕ್ಕೂ. ಕಾಡಿಗೆ ಒಬ್ಳೆ 12 ಗಂಟೆ ರಾತ್ರಿ ಕೆಳಗಡೆ ಇಳಿ ಸಾಕು. 12 ಗಂಟೆ ರಾತ್ರಿ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಯಾರೋ ಒಂಚೂರ ಬೆಕ್ಕಿನ ಸೌಂಡ್ ನಾಯಿ ಸೌಂಡ್ ಬಂದ್ರೆ ಎದ್ಕೊಂಡು ಬಂದಿರ್ತೀಯ. ಅಡ್ವೆಂಚರ್ ಮಾಡ್ತಾರೆ ನೋಡೋಣ. ನಾವು ಸಸ್ಪೆನ್ಸ್ ಬಿಟ್ಕೊಳಂಗಿಲ್ಲ ಅಲ್ವಾ? ಆಯ್ತು. ಡಾಕ್ಟ್ರು ಇನ್ನೊಂದು ವಾರ ತಿನ್ಬೇಡ, ಬರೀ ರೈಸ್ ತಿನ್ಬೋದಾ? ಬರೀ ರೈಸ್. ಬಿರಿಯಾನಿನಲ್ಲಿ ಬರೀ ರೈಸ್, ಅದ್ರ ಅಂಶ ಒಳಗಡೆ ಹೋಗಿರಲ್ವಾ ಅನ್ನಕ್ಕೆ? ಏನಾಗಲ್ಲ. ಮತ್ತೆ ನೀನೇ ಗಂಟೆಗೆ ಹಂಗೆ ಹೇಳ್ಕೊಟ್ಟಿದ್ಯಾ? ಸಂಕೋಚ. ಇಲ್ಲಿ ಬಂದು ಬಿರಿಯಾನಿ ಮಾಡಿ ನಾನು ಹಂಗನ್ನೋದಾಗಿರ್ ಬರ್ತಾನೆ ಇರ್ಲಿಲ್ಲ. ನಾನು ಬೆಳಿಗ್ಗೆ ಹೇಳಿದೆ, ಮನು ಬಂದ ತಕ್ಷಣ ಇವತ್ತು ಯಾವ್ದು ಬಂದ್ರೆ ಗೊತ್ತಿಲ್ಲ, ಬಂದ ತಕ್ಷಣ ಬಿರಿಯಾನಿ ಮಾಡ್ಕೊಬೇಕು ಅಂದ್ಕೊಂಡು. ನಿಮ್ಗೆ ಆಸನಾ? ನಿಜ. ಸೇಮ್ ಅಣ್ಣಿಂಗ್ ಏನು ಇಷ್ಟ ನೀ ಫುಡ್ಡಲ್ಲಿ? ಸೇಮ್ ಉಗುರು ತೋರ್ಸೋಣ. ಸುರೇಶ್ ಅಣ್ಣಂಗೂ ಹಂಗೆ ಇಷ್ಟ. ಬಾಯ್ದಿತ್ತು ನೋಡು, ನಮ್ಮ ಅಣ್ಣಂಗೂ ಹಂಗೆ ಇರೋದು ನೋಡಿ. ಈ ಉಗುರು ಮಾತ್ರ. ಅವತ್ತು ಕೇಳಿದ್ದು ಅವ್ರದ್ದು ತಾತನ ಇನ್ನೂ ಅಬ್ಸರ್ವ್ ಮಾಡಿರ್ಲಿಲ್ಲ ಅವಳು, ಅಣ್ಣನ ಕೈ ಹಂಗೈತೆ ಅಂತ. ಫುಡ್ಡಲ್ಲಿ ಇನ್ನೇನು ಹೇಳಿಲ್ವ ನಿನ್ಗೆ? ಬಿರಿಯಾನಿ ತಿನ್ನು ಅಂತ ಹೇಳೋರು ಡಾಕ್ಟ್ರು. ತುಂಬಾ ಇದೆ. ಮನೆಗೆ ಹೋದ ತಕ್ಷಣ ತಿನ್ನಿ ಅಲ್ಲ, ಮೋಸ್ಟ್ಲಿ ಸಾಂಬಾರೇ ಮಾಡ್ಕೊಂಡು ಕುಡೀರಿ ಅಂತ ಹೇಳಿರ್ಬೇಕೇನೋ. ಇನ್ನೇನು ಸಮಾಚಾರ ಹೇಳು? ಎಲ್ಲ ಹೇಳಪ್ಪ ನೀನೆ. ಆಪರೇಷನ್ ಮಾಡಿಸ್ಕೊಂಡು ಸಾಕು ಬಿಡಿ ಆಂಟಿ. 1.5. ಅಯ್ಯೋ ದೇವ, ಮನೆಗೂ ತಗೊಂಡೋಗ್ಬೇಕಣ್ಣ ನಾನು. ಹಂಗ ನಿಮ್ ಮನೆದೆಲ್ಲ ದೋಚ್ಕೊಂಡೋಗ್ತೀನಿ. ಹೋದ್ವಾರ ಒಸಿ ತಗೊಂಡೋಗಿದ್ದೀನ. ಅಯ್ಯೋ ದೇವ, ಅಲ್ಲ ಹೋದ್ವಾರ ನೀನ್ ಕೊಟ್ಟಿದ್ ರೈಸ್ ಹೊರಡ 2 ದಿನ ತಿಂದಿದ್ದೀವಿ. ಸಾಂಬಾರು ಪಲ್ಯ ಎಲ್ಲವೂ ಇನ್ನೂ ಪೌಡರ್ ಎಲ್ಲ ತಗೊಂಡ್ಕೊಟ್ಟಿರ್ಲಿಲ್ವಾ ನೀನು? ಒಳ್ಳೆ. ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಕನ್ನಡ, ಕಾಸ್ಟ್ಲಿನೇ ಅದುವೇ. ನೀವು ಯೂಸ್ ಮಾಡಿ ಆಂಟಿ. ನಾವು ಮಾಡೋದನ್ನ ಮತ್ತೆ ಕಾಪಿ ಮಾಡಿ ನಿಮಗೆ ಮಾಡಿ ತಿನ್ನಿಸ್ತಾರೆ. ನೋಡು, ಹೆಚ್ಚು ಕಮ್ಮಿ ನಾನೇ ಸುಮಾರು ಸಾಮಾನು ಎತ್ಕೊಂಡು ಹೋಗಿದ್ದೀನಿ. ಸಾಕು. ಈರುಳ್ಳಿ ಎಲ್ಲ ಖಾಲಿ ಐತೆ ಆಂಟಿ? ಅದು ನಮ್ಮನೆ ದಿನ ಒಂದು 4-5 ಇರ್ಬೇಕೇನೋ ಲೋಪಿ. ನಮ್ಮನೆ ದಿನ ಇನ್ನೂ 4. ಅಣ್ಣನ ಕತೆ ಆಯ್ತು. ಅಣ್ಣ ಫ್ರೂಟ್ಸ್ ಕಟ್ ಮಾಡ್ಕೊಡೋದ್ರೆ ಚಿಕನ್ ಫ್ರೂಟ್ಸ್ ಸೊಪ್ಪಿನ ಪಲ್ಯಗಳು ನಿನಗೆ.
ಸೇರ್ ಮಾಡಲ್ಲ, ಯಾರು ಸೇರ್ ಮಾಡ್ಕೊಳ್ಳಲ್ಲ ಅಂತ. ಹಾ. ಎಷ್ಟು ಪಪ್ಪಾಯ ತಿಂತಿ ಹಂಗಾರೆ ನೀನು ಹೇಳು. ಇಲ್ಲಪ್ಪ, ನಾ ತಿಂದ್ರೆ ಒಂದು 100-150 ಗ್ರಾಮ್ ತಿಂತೀನಿ ಅಷ್ಟೇ. ಅಷ್ಟೇ. ಒಟ್ಟಿನಲ್ಲಿ ಸೊಪ್ಪಿನ ಪಲ್ಯ ಮಾಡೋದು ನೀನು ಒಬ್ಬನೇ ತಿನ್ಬೇಕು, ಮುದ್ದೆ ಜೊತೆಗೆ. ಹೌದಾ, ಮಾಮೂಲಿ ಉಪ್ಪಿನ ನೆಕ್ಸ್ತಾರ ನೆಕ್ತಲ್ಲ, ಹಂಗೆ ನಿಕ್ತಲ್ಲ ಅಷ್ಟೇ ಹೊಟ್ಟದ ಪಲ್ಯನ. ಹೌದಾ? ತಿನ್ನಲ್ಲ ಅವಳ ಪಲ್ಯನ. ಆಂಟಿ ನೀವು ತಿನ್ನಿ ಆಂಟಿ, ಒಳ್ಳೇದು. ತಿಂತೀನಿ ತರಕಾರಿ ಪಲ್ಯ, ಇದು ಕಾಳು ಪಲ್ಯಗಳೆಲ್ಲ ನೀವು ಅನ್ನನೇ ಕೊಟ್ಲು ಬರೀ. ನಾನು ಅನ್ನೋದು ನಿಮ್ಮ ಅಣ್ಣ ನೈಟ್ ಒಂದೊಂದ್ಸಲ ಮಿಕ್ತಾಗಿ ತಿನ್ಬೇಕಲ್ವಾ ಅಂತ ನಾನು ಮಿಕ್ಕಿದ ತಿನ್ಲೇನು. ಅಲ್ಲ, ವೇಸ್ಟ್ ಮಾಡ್ತಾರ ಮತ್ತೆ. ಮಿಕ್ಕಿದ ತಿನ್ನೋ ತಪ್ಪಲ್ವ ಅದು? ತಿನ್ನೇನೆ ತಪ್ಪು. ಮೇಲೆ ಫಸ್ಟ್ ಪಾಯಿಂಟ್ ಹೇಳೋದೇ ತಪ್ಪು. ಇಲ್ಲಿ ಮಿಕ್ಬಿಡೋದು ತಿನ್ನೋದೇ ತಪ್ಪಲ್ವ ಅದು? ಮಿಕ್ಕಿದ ತಿನ್ನಕ್ಕೆ ಇದೆ ನನ್ನ ಮನೇಲಿ. ಅದು ನಿಜನೇ, ಪಾಯಿಂಟ್ ಇದೆ. ಎಲ್ರು ಹಂಚ್ಕೊಂಡು ಖಾಲಿ ಮಾಡೋಣ ಅಂತ. ಸರಿ ಸರಿ, ನೀನೇ ಕೊಟ್ಬಿಡು ಒಂಚೂಚು, ನೀನು ಹಾಕೊಡು. ಇಲ್ಲ ಇಲ್ಲ, ಅದು ಪಪ್ಪ ಇದ್ರೆ ಅಲ್ಲಿ ಹಂಗೆ ಇರ್ತದದು. ಆಗ ನೀನ್ ಪಪ್ಪಾಯ ತರ್ತಿದ್ರೆ ಭಯ ಆಗ್ಬಿಡುತ್ತೆ ಹಂಗ ನಿಂಗೆ. ಇಲ್ಲ, ಪಪ್ಪ ಯಾಕಂದ್ರೆ ಅವ್ರು ಯಾರು ತಿಂತಾರೆ ಅಂದ್ರೆ ಅವ್ರಂತ ಮೂಡಿಗಳಲ್ಲ ನಮ್ಗೆ. ಹುಡುಗರು ತಿನ್ನಲ್ವ ಹಣ್ಣುಗಳನ್ನ? ಹಣ್ಣೆ ಮುಟ್ಟದ ಹುಡುಗರು ನಮ್ಮ ಮನೇಲೂ ಹಂಗೆ ಕಣ. ಅಯ್ಯೋ ತುಂಬಾ ಕಿರಿಕು. ಕತೆ ಕತೆ ಇಲ್ಲ. ಮನೇಲಿ ಮೇಯ್ನ್ ಈಗ ಕೀಟಿಲ್ಲ ಅವಳು. ಕೀಟಿಲ್ಲ? ಯಾರು ಬರ್ತಾರೆ ಈಗ? ಅವರಿಬ್ರು ಬರ್ತಾರೆ. 5 ಗಂಟೆಗೆ ಬರೋದಮ್ಮ. ಫಾಸ್ಟ್ ಆಗಿ ಮಾಡ್ಬಿಡು ಬಂದ್ರೆ. ಅದಕ್ಕೆ ನಾನು ಹೇಳಿದ್ದು ಫಾಸ್ಟ್ ಆಗಿ. ಪೇಷಂಟ್ಗಳು ಯಾರು ಚಿಕನ್ ಬಿರಿಯಾನಿ ತಿಂತಾರ, ನೀನೊಳೆ ಬಯಸ್ಕೊಂಡೊಳೆ ಬಾಣಂತಿ ಬಯಸ್ಕೊಂಡಂಗೆ. ನಾನೇ ಫಸ್ಟ್ ಕೇಳ್ತಿರೋದು, ನನ್ನಿಂದಲೇ ಮೊದಲು. ಅಲ್ಲ, ಡಿಸ್ಚಾರ್ಜ್ ನೆನ್ನೆ ಆಗೈತೆ, ಇವತ್ತು ಅವಲೇ ಚಿಕನ್ ಬಿರಿಯಾನಿ ಹೊಡಿಬೇಕು ಅಂತ ನೋಡು. ಕತೆ ಅಣ್ಣ ಇವ್ಳು ಕೇಳ್ಬೇಕು. ಕುಳ್ಳವನ್ನು ತಿನ್ನುತ್ತೆ. ಎಷ್ಟು ಪಾವತಿ ಆಂಟಿ? ಎಷ್ಟಪ್ಪ ಅಣ್ಣನ್ ಮುದ್ದೆ ಖಾರ ಆಗಲ್ಲ ಆಂಟಿ, ಫಸ್ಟ್ ಹೇಳೈತೆ ಅಲ್ಲಿ ಖಾರ ಕಮ್ಮಿ, ಆಮೇಲೆ ಯಾರು ಖಾರ ತಿನ್ನಲ್ಲ ಅಂತ. ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿರೋದು ನೋಡಿ ಆಂಟಿ ಭಯ ಪಡ್ತಾರೆ. ಕಮ್ಮಿನೇ ಮಾಡ್ತೀನಿ ಆಂಟಿ. ಏನಿಲ್ಲ. ಹೌದಾ ಆಂಟಿ? ಈಗ ಅವ್ನಿಗಿನ್ನ 1 ವರ್ಷ ಅಲ್ವಾ ಇರೋದು ಚೇತುಗೆ? ಆಂಟಿ ಚಾಪಿ ಇದೆ. ಚೆನ್ನಾಯ್ತಾ? ಅದಕ್ಕೆ ಈಗ ಬಯಸ್ಕೊಂಡಿದ್ಯಾ? 4ರಿಂದ 5 ವರ್ಷ ಆಗೈತಿ. 4-5 ವರ್ಷ ಆಯ್ತು. ಅವಾಗ ಅವ್ರ ಫಂಕ್ಷನ್ಗೆ ಬಿರಿಯಾನಿ, ಚಾಪ್ಸು, ಕಬಾಬು. ನಾವು ಬಿರಿಯಾನಿ ಮಾಡ್ಕೊಂತೀವಿ, ನಿನಗೆ ಉಪ್ಸಾರು ಮಾಡ್ಕೊಡ್ತೀವಿ. ಉಪ್ಸಾರು ಮುದ್ದೆ ನೀನು ಹಳೆ ಬರೋ ಉಪ್ಸಾರು ಮತ್ತೆ ಈಗ ಸೊಪ್ಪು ತಿನ್ನಕ್ಕಾಗಲ್ಲ ಅಂತ ಮತ್ತೆ ಅವಾಗ. ಅಲ್ಲ, ಈ ಸೊಪ್ಪು ನೀವು ನಿಂದು ಮಾಡ್ಕೊಂಡು ನೀವು ತಿನ್ನಿ ಅಂದ್ರೆ ತಿನ್ಬೇಕು. ಪೇಷಂಟ್ ಅಲ್ಲ ನೀನು. ಈಗ ನಾನ್ ವೆಜ್ ಕೊಟ್ಟಿಲ್ಲ ಅಂತ ಜಗಳ ಮಾಡ್ತೀಯ, ಸೊಪ್ಪು ಕೊಟ್ಟಿಲ್ಲ ಅಂತ ಯಾವತ್ತಾರು ಜಗಳ ಮಾಡ್ತೀಯ ಆಂಟಿಗೆ? ಆಂಟಿ ಅಣ್ಣನೂ ಹಂಗೇನೆ, ಸೊಪ್ಪು ಅಂದ್ರೆ ಅನ್ಕೊಂಡ್ಬಿಡುತ್ತೆ. ನೀನು ಹಂಗೇನೆ, ಒಟ್ನಲ್ಲಿ ನಿನಗೆ ಇಷ್ಟ ಇಲ್ವಲ್ಲ ಸೊಪ್ಪು. ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಈಗ ಇದಾಗಿರ್ತದೆ, ಸ್ವಲ್ಪ ಕಟ್ಟಿರ್ತೀವಿ, ಕಂಟಿನ್ಯೂ ಜಾಸ್ತಿ. ಆಂಟಿ ಒಂದು ಕೆಲಸ ಮಾಡಿ ಆಂಟಿ, ಉಂಡ್ರೆ ಸುಮ್ಮನೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಆಂಟಿ, ಹಾಳಾಗಲ್ಲ. ಒಂದು ವಾರ ಆದ್ಮೇಲೆ 1 ಡಬಲ್ ಕೊಟ್ಬಿಡಿ ಆಂಟಿಗೆ. ಅದ್ರಲ್ಲಿ 8 ಬುದ್ಧಿ ಮಾಡ್ಕೊಂಡು ನಾನು ನುಗ್ಗೆ ಸೊಪ್ಪು ಕಳಿಯಲ್ಲಪ್ಪ, ನುಗ್ಗೆ ಸೊಪ್ಪು ಕಳಿಯಲ್ಲ ನಾನು. ಬೇಕಿತ್ತ ನಿಮ್ಗೆ? ಮಟನ್ ತರಕ್ ಹೋಗಿದ್ವಿ ಅವತ್ತು. ಅದೇನು ಆಂಟಿ ನುಗ್ಗೆ ಸೊಪ್ಪು ನಂಗೆ ಸಖತ್ ಇಷ್ಟ. ನಂಗೆ ಇಷ್ಟಪ್ಪ, ನಂಗೆ ಪ್ರಾಣ ಕಾರಣ. ಬೇಕಾದ್ರೆ ಬಿರಿಯಾನಿ ಮಾಡ್ಬೇಡ ಅಂದಿದ್ದು ನಾನು, ಅದು ಬಂದಷ್ಟು ನೋಡ್ಬೇಕು ಸರ್ಗೆ ಅಂತ. ಅದನ್ನೇ ಮಾಡ್ಕೊಂಡು ನೋಡ್ಕೊಂಡು ಚೆನ್ನಾಗಿದೆ. ನೆನ್ನೆ ತರಿಸಿದ್ದ, ಇಲ್ಲ ಊರಿಂದ ಕೊಡ್ಬರ್ತಿದ್ದ, ಉಪ್ಸಾರು ಮಾಡಿದ್ದೆ. ಇವತ್ತು ಎಗ್ ಬುದ್ಧಿ ಮಾಡೋಣ ಅಂತ ಮಾಡಿದೆ. ಉಳಿದ್ರೆ ದಾಲ್ ಮಾಡ್ಬಿಟ್ಟು ಮಾಡ್ಕೊಡೋಣ ಚಪಾತಿ ನಾಳೆಗೆ. ನೋಡು, ವೆರೈಟಿ ಮಾಡ್ಕೊಡ್ತಾರೆ ನಿಂಗೆ. ಆಯ್ತಾ ಅದು?
ಕೊಡ್ತೀಯ ಎಷ್ಟು ಕೊಡ್ತೀಯ ಹೇಳು, ನೀನ್ ಎಷ್ಟು ಕೊಡ್ತೀಯ ಹೇಳು. ಈಗ 2 ಕ್ವಿಂಟಾಲಲ್ಲಿ ಡಿವೈಡ್ ಮಾಡು. 2 ಕ್ವಿಂಟಾಲ್ಗೆ ಎಷ್ಟು ಕೊಟ್ಟಿದ್ಯಾ, ಅದಕ್ಕೆ 1.5 kg ಮಾಡ್ತಾ ಇದ್ದೀನಿ. ಎಷ್ಟು ಕೊಡ್ತೀಯಾ ನೀನೇ ಡಿವೈಡ್ ಮಾಡ್ಕೊಂಡು ಹೆಂಗೂ ಫ್ರೀ ಆಗೋದಿದ್ಯಾ. 7.5 8 ಆಯ್ತು, ಅದನ್ನೇ ಕಳಿಸು ನನಗೆ. 7,000 ರೂಪಾಯಿ ಕೊಟ್ಟಿದ್ಯಾ, ಅದಕ್ಕೆ ನೀನೇ ಡಿವೈಡ್ ಮಾಡು. 7 ರೂಪಾಯಿ 8 ರೂಪಾಯಿ ಮಾಡ್ಬೇಕಾ ನಿಂಗೆ? ಆಯ್ತು ಮಾಡು, ಕರೆಕ್ಟ್ ಆಗಿರ್ಬೇಕು ಲೆಕ್ಕ. 7,000 ರೂಪಾಯಿ ಚೆನ್ನಾಗಿ ಕರ್ಕೊಂಡ್ಬಂದಿದ್ರು, ಅದು ಚೆನ್ನಾಗಿತ್ತು, ಸಾಕಾಯ್ತು. ನಮ್ಗಂದ್ರೆ ಮೂಡಕ್ಕೆ ಇಷ್ಟ ಬೇಕು ಅಂತ ಚಂದ ಅಲ್ವಣ. ನಿಮ್ಮನೆ ಮಕ್ಕಳು ಹಂಗೆ, ನಮ್ಮನೆ ಮಕ್ಕಳು ಹಂಗೆ. ಅಯ್ಯೋ ನಮ್ಮಲ್ಲಂತೂ ಕಂಡ ಬಾಯಿ ಕಂಡ ಓಡಕ್ಕೆ ಹಂಗೆ ಹೊರಟೋಗ್ಕೊಳ್ಳಕ್ಕೆ ಅದೇ ಬೇಕು. ನಮ್ಮನೇಲಿ ಅಷ್ಟೇ ಬರೀ ಚೂರು ಕೂಡ ಇರಂಗಿಲ್ಲ ಆಂಟಿ, ಒಂಚೂರು ಸ್ವೀಟ್ ತರ ಇರಂಗಿಲ್ಲ, ಫುಲ್ಲು ಅದು ಬೆಂಡು ತಿನ್ನಕ್ಕೆ ಅಂತ ಬೇಜಾರು. ನಿಮ್ಮ ಟೇಸ್ಟ್ ನಿಮ್ಗೆ, ನಮ್ಮ ಟೇಸ್ಟ್ ನಮ್ಗೆ. ಟೇಸ್ಟ್ ಅದೇ ಟೇಸ್ಟ್ ಇರಲ್ಲ, ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಅಲ್ಲಿಲ್ಲ ಅದೇ ಬೇಡ ಫಸ್ಟ್. ಇಲ್ಲ ಇಲ್ಲ ನಮ್ಮ ಕಲ್ಲು ಗಟ್ಟಿಯಾಗಿಲ್ಲ. ಮೂಳದಲ್ಲಿರೋ ಮಟನ್ನು ತಿನ್ನೋಡಿ, ಇದನ್ನು ತಿನ್ನೋಡಿ, ಹೇಗಿರುತ್ತೆ ಟೇಸ್ಟ್. ಅದೇ ಟೇಸ್ಟ್ ಹೇಳ್ಬೇಕು. ಅವಾಗಲೇ ಮಟನ್ ತಿನ್ನೋಣ ತೃಪ್ತಿ. ಮತ್ತೆ ಹೆಚ್ಚು ಕಮ್ಮಿ ಇದ್ರಲ್ಲೇ 1.5 kg ಇಷ್ಟ ಐತೆ ಅಂತ ಅನ್ಕೋತೀನಿ. ಎಷ್ಟು kg ತಂದವ? ಹೌದಾ, ಅದಕ್ಕೆ ಇದೊಂದು ಸ್ವಲ್ಪ ಹಾಕಿ, ಅದಕ್ಕೆ ನೋಡಿ ಅಂತ ತಂದಿದ್ದು. ಅದು ಹಣ್ಣದಲ್ಲಿದ್ರೆ ತಿನ್ನಂಗಿರ್ಬೇಕು, ಬರ್ಬೇಕು. ಗ್ರೇವಿ ಮಾಡಿ ಕೊದ್ದಿರ್ತಲ್ಲ, ಸಾಕು. ಇವತ್ತು ನಮಗೆ ಹೋದ್ವಾರ ಮಿಕ್ಸು, ಹೋದ್ವಾರ ಫುಲ್ಲು. ಹಾ, ಮುಂದಿನ ವಾರ ಏನ್ ಮಾಡಿಸ್ತೀಯ ಹೇಳು, ಮುಂದಿನ ವಾರ ಏನ್ ಮಾಡಿಸ್ತೀಯ ಹೇಳು. ಮುಂದಿನ ವಾರ ಇಲ್ಲ, ಶನಿವಾರ ಮಾಡ್ತೀನಿ. ಇಲ್ಲ, ಮುಂದಿನ ವಾರನೇ ಬರ್ತೀನಿ ಅಕ್ಕ ನಾನು. ಶ್ರಾವಣ ಶನಿವಾರ ಮಾಡ್ತೀನಿ, ಯಾಕೆ ಬಂದ್ರು ಅವಾಗ ತಿಂತೀರಾ ನೀವು? ಸಂಜೆ ಪೂಜೆ ಬರೋಕ್ಕಾಗಲ್ಲ. ಸಂಜೆ ಪೂಜೆ. ಓ, ಶ್ರಾವಣ ಶನಿವಾರ ನೀವು ಎಡೆ ಇಡ್ತೀರಾ ನಾನ್ ವೆಜ್ ಮಾಡಿ? ಇವ್ರು ಯಾರು ಮಾಡೋದಲ್ಲ ಶ್ರಾವಣ ಮಾಡುತ್ತೆ. ಮೊದ್ಲಿಂದನೂ ಕಾರ್ತಿಕ್ ಮಾಸ ಅವಾಗಿಂದನೂ ಮಾಡ್ತಾರೆ. ಈಗೆಲ್ಲ ಗುಡ್ರು ಕಮ್ಮಿ ಕನ್ನಡ. ಈಗೆಲ್ಲ ಗುಡ್ಡನ್ ಬಿಡ್ಸಲ್ಲ, ಮೊದಲೆಲ್ಲ ಜಾಸ್ತಿ, ಕಮ್ಮಿ. ಈಗ ನಿಮ್ಮನೇಲಿ ಯಾರು ಮಾಡಿಲ್ಲ ಅಲ್ವಾ? ನೀವ್ ಯಾರು ಮಾಡ್ಬೇಕಾ ಮೊದಲ ಟೈಮ್ಗೆ? ಹೌದಾ? ಈಗ ಅವೆಲ್ಲ ಇಲ್ಲ. 587 ಐ ಥಿಂಕ್. 2,30,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರೋ ಪೇಷಂಟ್ ತರ ಯಾವಾಗ ಒಂದು ಕಡೆ ಕಾಣ್ತಿದ್ದಿ ಹೇಳು. ಅಂತಾರೆ ಎಷ್ಟು ಲಕ್ಷಾಂತರ ಜನ ಎಲ್ಲರೂ ಆಪರೇಷನ್ ಮಾಡಿಸ್ಕೊಳ. ಈ ಪೇಷಂಟ್ ತರ ಯಾವ ಕಡೆಯಿಂದ ಕಾಣ್ತಿದ್ಯಾ ಅಂತ ಹೇಳ್ಬಿಡು. ಅದೇ ಹೇಳಿದ್ರು. ಅದೇ ಸುಮ್ಮನೆ ನಾನು ನಾಟಕ ಹಾಕೊಂಡು ಆನು ಅಂತ ಇರ್ಬೇಕು ಅಷ್ಟೇ. ನಂಗೆ ನನಗೆ ಬರೋದಿಲ್ಲ, ನಾನು ಆ ಥರ ಬರಲ್ಲ, ಆಟಿಂಗ್ ಬರಲ್ಲ. ಅಲ್ಲ, ಮೋಸ್ಟ್ ನೀನೇ ಪ್ಲಾಸ್ಟರ್ ಹಾಕೊಂಡಿದ್ದೀನಿ, ಯಾರಿಗೆ ಗೊತ್ತು. ಹಂಗೆ ಯಾವ ಲಕ್ಷಣವಾಗಿ ಕೂತಿದ್ಯಪ್ಪ, ಅಚ್ಚುಕಟ್ಟಾಗಿ ಶರ್ಟ್ ಪ್ಯಾಂಟ್ ಹಾಕೊಂಡು. ಅಲ್ಲಮ್ಮ, ಈಗ ಟೈಮ್ 4 ಗಂಟೆ. ನನ್ಗೆ ಯಾವಾಗಲೂ ಅಷ್ಟೇ 4 ಗಂಟೆ ಫ್ರೆಶ್ ಅಪ್ ಆಗಿರ್ಬೇಕು, ಮೊದಲು ನೀಟಾಗಿರ್ಬೇಕು. ಇಲ್ಲಾಂದ್ರೆ ಒಂಥರ ಮೊಕ್ಕೆಲ್ಲ ಚೆನ್ನಾಗಿರೋ ಮಕ್ಕ ಚೆನ್ನಾಗಿರೋ ನೀಟಾಗಿರ್ಬೇಕು ಅಷ್ಟೇ. ಅದು ಟೈಮಿಂಗ್ಸ್ ಡೈಲಿ 4 ಗಂಟೆಗೆ. 4 ಗಂಟೆ 4:15. ಹುಡುಗಿ ಆಗಿದ್ರಿ ನೀನು, ಹುಡುಗ ಆಗಿ ಹಿಂಗಲ್ಲ. ಆಂಟಿ ತಿರುಗಿಸೋದು ಕೊಡಿ ಆಂಟಿ, ಹೇಳಿ ಸೌಟು
ಆಂಟಿ ಸಾಕು ಬಿಡಿ ಆಂಟಿ, ಏನಾಗಲ್ಲ. ತೊಳ್ಕೊಡ್ತೀನಿ ಬಿಡಿ. ಒಂದೊಂದು ಹೊಡ್ಕೊಡ್ತಕ್ಕಪ್ಪ. ಅಯ್ಯೋ ಹೊಡೆದಿದ್ರೆ ನಾವು ತಿನ್ನನ್ ಬನ್ನಿ ಆಂಟಿ, ಎಷ್ಟು ಮಾಡ್ತೀವ ನಮ್ಮನೆ. ಇವತ್ತು ಭರ್ಜರಿ ಊಟ ಸುರೇಶ್ವರನ ಮನೇಲಿ. ಏನಣ್ಣ ಕೊಂಡು ಹೋದ ನಂಗೆ ಮತ್ತೆ ಅವತ್ತು ಚಾಮುಂಡಿ ಹಬ್ಬ ಮಾಡಿದ್ವಲ್ಲ, ಅದಕ್ಕೆ ಇವತ್ತಾಯ್ತು. ಅದಕ್ಕೆ ಇವತ್ತಾಯ್ತಾ? ಓ, ಚಾಮುಂಡಿ ಹಬ್ಬ ಪ್ಲಸ್ ಇದು ಎರಡು ಒಟ್ಟಿಗೆನೆ. ಶುಕ್ರವಾರ, ಕಡೆ ಶುಕ್ರವಾರದಲ್ಲಿ ನೋಡತ್ತಿ. ನಮ್ಮ ಮಮ್ಮಿ ಮಿಸ್ ಆಗಿತ್ತು ಅವತ್ತು ಹೌದಾ? ಚಾಮುಂಡಿ ಹಬ್ಬ. ಹಾ ನಿಜ. ಅವತ್ತೇ ಆಪರೇಷನ್ ಮಾಡಿ. ಹೌದು ಬಿಡು, ಒಳ್ಳೇದಾಗ ಬಂದ್ರಲ್ಲ ಸಾಕು ಅಲ್ಲಪ್ಪ. ಭಯ ಅನಿಸ್ತಿಲ್ವಾ ನಿಂಗೆ ಆಪರೇಷನ್ ಮಾಡಿ? ಭಯ ಅನಿಸ್ತಿಲ್ವಾ? ಏನಂತೆ? ರಾಯಣ್ಣ? ಸರಿ ಸರಿ. ನಾಯಿದು ರಾಘವೇಂದ್ರನ ಹೇಳ್ತಿರ್ತಾರೆ. ಅದು ಯಾವತ್ತು ಕೆಲಸ ರಜೆ ಅವತ್ತು. ಹಾಕೋ, ಇನ್ನು ಸ್ವಲ್ಪ ಹಾಕೋ. ಆ ತಂದಿದ್ದೀನಲ್ಲ ಆಂಟಿ, ನೋಡಿ ಈ ಥರ ಮೂಳ ಚಂದ ಹಾಕಿದ್ದು ನೋಡಿ. ಏನಪ್ಪಿ ಬೈಕತ್ತವನಪ್ಪಿ? ರೈಸಾ? ಇಲ್ಲ ಕೊಡಿ ಆಂಟಿ, ತಿನ್ನಪ್ಪಿ. ಏನಿಲ್ಲ ಕಣಂತೆ. ಬಾ, ಮೊಸರು ಬಜ್ಜಿ ಇಲ್ಲೇ ಬರೋ ನೀನು. ಮೂರು ಜನ ಕೂರ್ಬೋದು. ಆಂಟಿ ನೀವು ನೀವೆಷ್ಟೊಂದು ಬರ್ತೀವಿ ಮತ್ತೆ ಬನ್ನಿ. ಮತ್ತೆ ಹೆಂಗಾಯ್ತಣ್ಣ? ತುಂಬಾ ಚೆನ್ನಾಗಿದೆ. ಸುಳ್ಳು ಹೇಳ್ಬೇಡ. ಇಲ್ಲ ಚೆನ್ನಾಗಿದೆ. ಮುನ್ನೂರು ಪಲಾವ್ ತುಂಬಾ ಚೆನ್ನಾಗಿದೆ. ಅಬ್ಬಿ ಚೆನ್ನಾಯ್ತಪ್ಪಿ. ವಾಯ್ಸ್ ಮಾತ್ರ ಜೋರನೆ. ನಮ್ಮನೇಲೂ ಹಂಗಿತ್ತ? ಎಲ್ರ ಮನೇಲೂ ಹಂಗೆ. ಪಾಪ ಆಂಟಿ ನಾಳೆ ಬಿಸಿ ಊಟ ತಿನ್ಬೇಕು. ಬದಲಾ ಸುರೇಶ್ ಅಣ್ಣ ನೋಡ್ಕೊಂಡು ಬಂದಾಯ್ತು. ಚಿಕನ್ ತರಿಸಿತ್ತು, ಪಲಾವ್ ಮಾಡಿ ಚಾಪ್ಸ್ ಮಾಡಿ ಊಟ ಮಾಡಿಕೊಂಡು ನಾನು ನನ್ನ ಮಗಳು ಬರೋದು ಹೆಚ್ಚು ಕಮ್ಮಿ 5:15 ಆಗೋಯ್ತು. ಮಕ್ಳಿಗೆ ಬೇರೆ ಕೀ ಕೊಟ್ಟಿರಲಿಲ್ಲ, ಕೀ ನನ್ನ ಹತ್ರನೇ ಇತ್ತು. ಬೇಗ ಬಂದ್ರಾಯ್ತು ಅಂತ ಹೋದ್ವಿ. ಅಂತೂ ಬಿಡಲೇ ಇಲ್ಲ ಸುರೇಶ್ ನಾನು ಆಂಟಿನೂ. ಊಟ ಮಾಡಿಕೊಂಡೇ ಹೋಗ್ಬೇಕು ಅಂತ ಸಖತ್ ಬಲವಂತ ಮಾಡಿತು. ಹಂಗಾಗಿ ಅಲ್ಲಿ ಬಿರಿಯಾನಿ ಮಾಡಿಕೊಂಡು ಊಟ ಮಾಡಿಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಹೆಚ್ಚು ಕಮ್ಮಿ 5:15 ಸುರೇಶ್ವರನ ಮನೆ ಬಿಟ್ಟಾಗ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು 1/4 ಗಂಟೆ ಆಗೋಯ್ತು. ಮಧ್ಯದಲ್ಲೇ ನೀನು ಚಿಕ್ಕ ಮಗಳು ಸಿಕ್ಕೋದು ಸದ್ಯ ಮನೆ ಹತ್ರ ಬರ್ತಾ ಇದ್ದು. ಮಕ್ಕಳು ಸದ್ಯ ಎಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಮಳೆ ನೆನ್ಕೊಂಬಂದಿರ್ತಾರೆ ಅಂತ ಗಾಬರಿ ಆಗಿತ್ತು. ಸದ್ಯ ಏನಿಲ್ಲ, ಇನ್ನೂ ಬರ್ತಾಯಿದ್ರು. ನಾವು ಅಷ್ಟರಲ್ಲಿ ಹೋದ್ವಿ. ಸುರೇಶ್ ಅಣ್ಣನ ಮನೆಯಿಂದ ಬಂದಿದ್ದು, ಸುರೇಶ್ ಅಣ್ಣನ ಮನೆಗೆ ಹೋಗಿದ್ದು ಖುಷಿ ಆಯಿತು. ಅಲ್ಲಿಗೆ ಹೋದ್ರೆ ನಮ್ಮ ಅಪ್ಪನ ಮನೆಗೆ ಹೋದಷ್ಟೇ ಒಂಥರ ಫೀಲು ನಮಗೆ. ಅಷ್ಟು ಚೆಂದ. ನಮ್ಮ ಆಂಟಿನೂ ಅಷ್ಟೇ, ನಮ್ಮ ಅಂಕಲ್ಲು ಅಷ್ಟೇ. ಅಂದರೆ ನಮ್ಮ ಚಿಕ್ಕಪ್ಪನೂ ತುಂಬ ಇಷ್ಟ ನಮಗೆ. ಮಕ್ಕಳೆಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದ್ವಿ. ಆಪ್ರೇಷನ್ ಆಗಿತ್ತು ನಮ್ಮ ಚಿಕ್ಕಪ್ಪನಿಗೆ, ಹುಷಾರಾಗಿದ್ದಾರೆ. ನಾವೆಲ್ಲ ಆಂಟಿ ಪಾಪ ಊಟ ಮಾಡಲಿ. ಇವತ್ತು ಶುಕ್ರವಾರ ಅಂತ ಅಂದ್ಬಿಟ್ಟು ಅವರು ವೆಜ್ಜು, ನಾವು ನಾನ್ ವೆಜ್ಜು. ನಾವು ಶುಕ್ರವಾರ ತಿಂತೀವಪ್ಪ ಈಗ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.